Hi guys, welcome back to my YouTube channel. One more trip 18. ಹಲೋ ಗೈಸ್, ನಾವಿವತ್ತು ಬಿಡದಿಯಲ್ಲಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಬಿಡದಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಟ್ರೈನಲ್ಲಿ. ನೆನ್ನೆ ರಾತ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಮಹಿಮಾ ಅವ್ರ ಮನೆ ಇದೆ. ಮಹಿಮಾ ಇಲ್ಲಿ ಕಾಣಿಸ್ತಿದ್ದಾಳಲ್ಲ ಬ್ಯಾಗ್ ಹಾಕ್ಕೊಂಡು ಇವಳೆ. ನಿನ್ನೆ ರಾತ್ರಿ ಅವ್ರ ಮನೇಲಿ ಸ್ಟೇ ಆದ್ವಿ. ನಿನ್ನೆ ರಾತ್ರಿ ಅವ್ರ ಮನೇಲಿ ಸ್ಟೇ ಮಾಡಿಬಿಟ್ಟು ಇವತ್ತು ಬೆಳಿಗ್ಗೆನೇ 7:30ಗೆ ಒಂದು ಟ್ರೈನ್ ಇತ್ತು. ಅಲ್ಲಿಂದ ಬಿಡದಿಗೆ ಬಂದ್ವಿ. ಬಿಡದಿ ರೈಲ್ವೆ ಸ್ಟೇಷನಿಂದ ಆಟೋ ಬುಕ್ ಮಾಡ್ಕೊಂಡ್ವಿ. 350 ರುಪೀಸು. ಇಲ್ಲಿಂದ ಜಾಲಿವುಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ರನ್ನ ಪಿಕ್ ಮಾಡಬೇಕು ಬಸ್ ಸ್ಟಾಪ್ ಹತ್ರ. ಸೊ ಫಸ್ಟು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಈ ಕಡೆಯಿಂದ ಬೆಂಗಳೂರಿಂದ ಹೊರಟ್ವಿ. ಚಾಂದಿನಿ ಅವ್ರು ರಾಮನಗರದಿಂದ ಬಂದರು. ಸೊ ಅವ್ರು ಬರೋಕ್ಕೆ ಇನ್ನೂ ಟೈಮ್ ಇತ್ತು ಅಂತ ತಿಂಡಿ ಮಾಡ್ತಾಯಿದ್ವಿ. ಅವ್ರು ಬಂದಮೇಲೆ ಅವ್ರಿಗೂ ಮಾಡೋಕ್ಕೆ ಹೇಳೋಣ ಅಂತ ಅಂದ್ಕೊಂಡ್ವಿ. ಅವ್ರದ್ದು ತಿಂಡಿ ಆಲ್ರೆಡಿ ಆಗಿತ್ತು. ಸೊ ಮತ್ತೆ ಆಟೋದಲ್ಲಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಿಡದಿ ಹತ್ರ ನಾವು ಹೋಗ್ತಿರೋ ಉದ್ದೇಶ ಏನಪ್ಪ ಅಂದರೆ ವೆಲ್ಸ್ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ ಅಂತ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಬಿಡದಿ ರೈಲ್ವೆ ಸ್ಟೇಷನಿಂದ ನಾವು 350 ರುಪೀಸ್ ಕೊಟ್ಬಿಟ್ಟು ಆಟೋಗೆ ಬಂದ್ವಿ. ಇನ್ ಬಿಟ್ವೀನ್ ಮಧ್ಯ ತಿಂಡಿಗೆ ನಿಲ್ಲಿಸಿದ್ರು. ಅಲ್ಲಿ ರೇಣುಕಾಂಬ ಬಿಡದಿ ತಟ್ಟೆ ಇಡ್ಲಿಯಲ್ಲಿ ಇಡ್ಲಿ ತಿನ್ಕೊಂಡು ಡೆಸ್ಟಿನೇಷನ್ ಬಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು, ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ. ನಮ್ಮ ಟೀಮ್ ಇಲ್ಲಿ ಫೋಟೋಸ್ ಎಲ್ಲ ತಗೋತಿದ್ದಾರೆ. ಇದು ಎಂಟ್ರೆನ್ಸು. ಇಲ್ಲಿಂದ ಒಳಗೆ ಹೋಗಬೇಕು. ಇಲ್ಲಿ 11 ಗಂಟೆಗೆ ಓಪನ್ನು. ನಾವು 1 ಅವರ್ ಬೇಗ ಬಂದ್ವಿ. ಸ್ಟಿಲ್ ಓಕೆ. ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಗಣೇಶನ ದೇವಸ್ಥಾನ ಇದೆ, ವಿಘ್ನ ವಿನಾಯಕ. ಓಕೆ ಗೈಸ್, ಮುಂಚೆ ಇದು ಇನೋವೇಟಿವ್ ಫಿಲಿಮ್ ಸಿಟಿ ಆಗಿತ್ತು. ಸೊ ರಿನೋವೇಟ್ ಮಾಡಿ ಆದಮೇಲೆ ಇದಕ್ಕೆ ರೀನೇಮ್ ಮಾಡಿದ್ದಾರೆ, ಜಾಲಿವುಡ್ ಸ್ಟುಡಿಯೋಸ್ ಒಂದು ಅಡ್ವೆಂಚರ್ ಅಂತ. ಸೊ ಇಲ್ಲಿಂದ ಒಳಗೆ ಹೋಗಬೇಕು. ಓಪನ್ ಮಾಡೋದು 11ಗೆ, ಬಟ್ ಆಲ್ಮೋಸ್ಟ್ 10 ಆಗಿದೆ ಟೈಮು. ನಾವು ರೀಚ್ ಆಗಿರೋದು. ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು. ಕೆಳಗೆ ಹೋಗ್ಬಿಟ್ಟು ಎಂಟ್ರಿ ಪ್ರೊಸೀಜರ್ ಏನೆಲ್ಲ ಇದೆ ತಿಳ್ಕೊಳ್ಳೋಣ. ಸೊ ಗೈಸ್, ಈಗ ನೀವು ನೋಡ್ತಾ ಇರೋದು ಬ್ಯಾಕ್ ಸೈಡಲ್ಲಿರೋ ಪಾರ್ಕಿಂಗ್ ಏರಿಯಾ. ನೀವೇನಾದರೂ ಕಾರು, ಟ್ರಾವೆಲ್ಸ್ ಅಥವಾ ಟಿ ಏನಾದರೂ ಬುಕ್ ಮಾಡ್ಕೊಂಬಂದ್ರೂ ಇಲ್ಲಿ ಪಾರ್ಕ್ ಮಾಡೋಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ. ನಾವು 1 ಅವರ್ ಬೇಗನೆ ರೀಚ್ ಆಗಿರೋದ್ರಿಂದ ಅಲ್ಲಿ ವೇಟಿಂಗ್ ಏರಿಯಾ ಇತ್ತು. ಸೊ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಅಲ್ಲಿ ಈವನ್ ಮ್ಯಾಪ್ ಕೂಡ ಹಾಕಿದ್ರು ಒಳಗಡೆ ಏನೆಲ್ಲ ಇತ್ತು ಅಂತ. ಸೊ ಅದನ್ನು ಕಂಪ್ಲೀಟಾಗಿ ಒಂದು ಸಲ ನೋಡ್ಕೊಂಡ್ವಿ ಏನಿದೆ ಅಂತ. ಅಷ್ಟರಲ್ಲೇ ಟಿಕೆಟ್ ಕೌಂಟರ್ ಓಪನ್ ಆಗಿತ್ತು. ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ. Package only water games, dry games, attraction included. Food and locker you have to buy inside separately. Okay. We need locker. Inside you will get. Inside we have offer show shop. We will get there only. And also we mentioned rules and timings in notice board there. Please check it once. Thank you. ಓಕೆ ಗೈಸ್, ನೀವೇನಾದರೂ ಕಿಡ್ಸ್ನ ಜೊತೆ ಕರ್ಕೊಂಬರ್ತಾ ಇದ್ದರೆ, ನಿಮ್ಮ ಮಗು ಏನಾದರೂ ಅಬೌವ್ 90 ಸೆಂಟಿಮೀಟ್ರ್ ಹೈಟ್ ಇದ್ದರೆ ಅವ್ರಿಗೂ ಟಿಕೆಟ್ ತೊಗೋಬೇಕಾಗುತ್ತೆ. ನಮ್ಮ ಮಚ್ಚು 90 ಸೆಂಟಿಮೀಟ್ರ್ ಇದೆ ಎಕ್ಸಾಕ್ಟ್ಲಿ. ಸೊ ಅವನಿಗೆ ಟಿಕೆಟ್ ತೊಗೊಂಡಿಲ್ಲ ನಾವು. ಟಿಕೆಟ್ಸ್ನ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಪರ್ ಹೆಡ್ 1534 ರುಪೀಸ್ ಆಯಿತು. ಇನ್ ಕೇಸ್ ನಿಮಗೆ ಬಫೆಟ್ ಬೇಕು ಅಂದರೆ 1800 ಸಮಥಿಂಗ್ ಆಗುತ್ತೆ. ನಮಗೆ ಫುಡ್ ಹೆಂಗಿರುತ್ತೋ ಅಂತ ಐಡಿಯಾ ಇರಲಿಲ್ಲ. ಸೊ ವಿತೌಟ್ ಬಫೆಟ್ನ ಚೂಸ್ ಮಾಡಿದ್ವಿ. 1534 ರುಪೀಸ್ ಆಯಿತು ಪರ್ ಹೆಡ್. ಬಟ್ ಔಟ್ಸೈಡ್ ಫುಡ್ನ ಅಲೋ ಮಾಡಲ್ಲ. ಒಳಗಡೆ ನಿಮಗೆ ಹೋಟೆಲ್ಸ್ ಎಲ್ಲ ಇರುತ್ತೆ. ಬಟ್ ಒಳಗಡೆ ಫುಡ್ ಗೈಸ್ ನಾನಂತೂ ರೆಕಮೆಂಡೇ ಮಾಡಲ್ಲ ನಿಮಗೆ. ಒಂಚೂರು ಚೆನ್ನಾಗಿರಲಿಲ್ಲ ಒಳಗಡೆ ಫುಡ್ಡು. ಆ್ಯಂಡ್ ಒಳಗಡೆ ಫುಡ್ಡೆಲ್ಲ ತುಂಬಾ ಕಾಸ್ಟ್ಲಿ. ಏನು ಹೇಳಿ? 10:45 ಎಂಟ್ರಿ. 10:43 45 ಇಲ್ಲೊಂದು ವೆಲ್ಕಮ್ ಡ್ಯಾನ್ಸ್ ಇದೆ. ಅದಾದ್ಮೇಲೆ ಸೊ ಗೈಸ್ 10:45ಗೆ ಒಳಗಡೆ ಬಂದ್ವಿ. ಅಲ್ಲಿಂದ ಒಂದು ವೆಲ್ಕಮ್ ಡ್ಯಾನ್ಸ್ ಇತ್ತು. ಅದಾದಮೇಲೆ ಒಳಗಡೆ ಅವ್ರು ಬಿಡೋದು. ಅಲ್ಲಿವರೆಗೂ ಒಳಗೆ ಬಿಡಲ್ಲ. ನಾನು ವಾಯ್ಸ್ ಓವರ್ನ ಲೈವಲ್ಲೇ ರೆಕಾರ್ಡ್ ಮಾಡಿದ್ದೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ರು. ಅದರಿಂದ ಕಾಪಿರೈಟ್ ಇಶ್ಯೂಸ್ ಆಗಬಾರ್ದು ಅಂತ ಮತ್ತೆ ನಾನು ವಾಯ್ಸ್ನ ರೆಕಾರ್ಡ್ ಮಾಡಬೇಕಾಯ್ತು. ಓಕೆ ಗೈಸ್, ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದನೇ ನಾವು ಒಳಗಡೆ ಎಂಟ್ರಿ ಹಾಕೋದು. ಬಟ್ ಟೈಮ್ ಇನ್ನೂ ಆಗಿರಲಿಲ್ಲ ಅಂತ ಬಿಡ್ತಿಲ್ಲ. ಸೊ ಅದಕ್ಕೂ ಮುಂಚೆ ಒಂದು ವೆಲ್ಕಮ್ ಡ್ಯಾನ್ಸ್ ಇತ್ತಲ್ವಾ, ಅದು ಮುಗಿಯೋವರೆಗೂ ಇಲ್ಲಿ ಮುಂದೆ ಆದರೂ ರೆಕಾರ್ಡ್ ಮಾಡ್ಕೊಳೋಣ ಅಂತ ಬಂದೆ. 2016ನಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ಆ ಟೈಮಲ್ಲಿ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಕಂಪ್ನಿಯಲ್ಲಿರೋ ಕೊಲೀಗ್ಸ್ ಜೊತೆ ನಾನು ಇಲ್ಲಿ ವಿಸಿಟ್ ಮಾಡಿದ್ದೆ 2016ನಲ್ಲಿ. ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಇನ್ನೇನು ಅಷ್ಟರಲ್ಲಿ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಅದನ್ನು ನೋಡ್ಕೊಂಡು ಒಳಗಡೆ ಹೋದ್ವಿ. ಸೊ ಗೈಸ್, ಮೇನ್ ಎಂಟ್ರೆನ್ಸಿಂದ ಒಳಗೆ ಬಂದ ತಕ್ಷಣ ಫಸ್ಟ್ ಕಾಣಿಸಿರೋದೇ ನಮ್ಮ ಬಾಸು ಕಿಚ್ಚ. ಗೈಸ್, ನೀವು ಒಳಗಡೆ ಎಂಟ್ರಿ ಆದ ತಕ್ಷಣ ಕಲರ್ಫುಲ್ ಮೂವಿ ಸ್ಟೈಲ್ ಅಟ್ಮಾಸ್ಫಿಯರ್ನ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಬಂದ ತಕ್ಷಣ ನಿಮಗೆ 2 ಆಪೋಸಿಟ್ ವಾಲ್ಸ್ ಇರುತ್ತೆ. ಅದ್ರ ಮೇಲೆ ಪಾಪ್ಯುಲರ್ ಮೂವೀಸಿಂದೆಲ್ಲ ಪೋಸ್ಟರ್ಸ್ ಹಾಕಿದ್ದಾರೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಕಪಲ್ಸ್ ಜೊತೆ ಡೇ ಔಟಿಂಗ್ಗೆ ಇದೊಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು.
ವಾಲ್ ಪೇಂಟಿಂಗ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಸಿಗೋದೆ ಕ್ಯಾಂಡಿ ವರ್ಲ್ಡ್ ಅಂತ. ಕ್ಯಾಂಡಿ ವರ್ಲ್ಡ್ ಇದು ಎಸ್ಪೆಷಲಿ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳ್ಬೋದು. ಒಳಗಡೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಸೊ ನಾವು ಹೋದ್ವಿ ಒಳಗಡೆ. ಹಾಗೆ ಅಕ್ಟೋಬರ್ 6, 2024. ಸೊ ಗೈಸ್, ನಾವು ಫಸ್ಟ್ ಬಂದಿರೋ ಏರಿಯಾ ಬಂದ್ಬಿಟ್ಟು ಕ್ಯಾಂಡಿ ವರ್ಲ್ಡ್ ಅಂತ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಿದೆ. ಸೊ ನಾವು ನೋಡ್ಬೋದು, ಆಡೋಕ್ಕಾಗಲ್ಲ. ಕ್ಯಾಂಡಿ ಟ್ರೀ ಹಾಕಿದ್ದಾರೆ. ಇಲ್ಲೊಂದು ಮಗು ಕುಂತಿದೆ ನೋಡಿ, ಚಿಕ್ಕ ಮಗು ಆಟ ಆಡ್ತಿದೆ. ಅವ್ರೇನಾದರೂ ಬಂದರೆ ಬಾಯಿ ಸಿಕ್ಕಂಗೆ ಹೋಗಿದ್ದಾರೆ ನಿಮಗೆ. ಜನ್ಮಕ್ಕೆ ಹೋಗೋ ಮಾನ ಮರ್ಯಾದೆ ಇಲ್ವಾ? ಓಕೆ ಗೈಸ್, ಎದುರುಗಡೆ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಒಂಥರ ಆ್ಯಕ್ಟಿವಿಟಿ ಏರಿಯಾ. ಚಿಕ್ಕ ಮಕ್ಕಳಿಗೆ ಹಾಸ್ಪಿಟ್ಲು, ಸೂಪರ್ ಮಾರ್ಕೆಟು, ಲೈಬ್ರರಿ ಈ ಥರ ಮಾಡಿದ್ದಾರೆ. ಆರ್ಚರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎತ್ಕೊಳ್ಳಲ್ಲ, ಬೇರೆ ಒಂದು ನಿಮಿಷ ಇಲ್ಲಿ ಕೂತ್ಕೋ. ಏನಾಗಲ್ಲ ಬಿಡಿ ಮ್ಯಾಮ್, ಚಿಕ್ಕ ಮಗು. ನೀವು ಚಿಕ್ಕ ಮಗು ಆಗಿಲ್ವಾ? ಬೆಳೆದೇ ಇಲ್ವಾ? ನೀವೇ ಹೆಂಗಂದ್ರೆ ಹೆಂಗೆ ಹೇಳಿ? ಯಾವುದು ಕುಡಿಬೇಕು? 10ಗ? ಓಕೆ. ಎಷ್ಟು ಅದು? 9ಆ? ಇನ್ನೂ 2 ಪಾಯಿಂಟ್ ಅಲ್ಲ, ಈಗ ಹೊಡಿತೀನಿ 2 ಸೇರಿಸಿ. ಯಾವ ಇವೆಲ್ಲ? ರೆಡ್ ಹೊಡಿಬೇಕಾ, ಬ್ಲೂ ಹೊಡಿಬೇಕಾ? ಎಲ್ಲ 10 ಕೊಡಿ. ಹೊಡೆದ ನಾನು ತಪ್ಪು. ಚೂಪಾಗಿಲ್ಲ ಬಾಣ, ನಾನೇನು ಮಾಡಲಿ? ಏನು ನಿಮ್ಮ ಹೆಸರು ಹೇಳಿ? ಸಂಗೀತ. ಅದಕ್ಕೆ ಎಷ್ಟೊಂದು ಚೆನ್ನಾಗೈತೆ ಸ್ವರ ನಿಮ್ದು. ಆರ್ಚರಿನ ಮುಗಿಸ್ಕೊಂಡು ಅದರಿಂದ ಪಕ್ಕದಲ್ಲಿ ಶೂಟ್ ಯುವರ್ ಶಾಟ್ ಅಂತ ಲೇಸರ್ ಲೈಟಿಂದ ಹೊಡಿಯೋ ಗನ್ ಇತ್ತು. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇಲ್ಲಿರೋದು ಮ್ಯೂಸಿಯಮ್. ಗೈಸ್, ಈಗ ನಾನು ಬಂದಿರೋದು ವಸ್ತು ಪ್ರದರ್ಶನಾಲಯಕ್ಕೆ. ಇದರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಆ್ಯಂಡ್ ಇತಿಹಾಸನ ನೆನಪು ಮಾಡೋ ಹಳೆಯ ವಸ್ತುಗಳು, ಟ್ರೆಡಿಷ್ನಲ್ ಹೌಸ್ ಹೋಲ್ಡ್ ಐಟಮ್ಸು, ಅಗ್ರಿಕಲ್ಚರಲ್ ಟೂಲ್ಸು, ಆ್ಯಂಟಿಕ್ಸು ಆ್ಯಂಡ್ ಹೆರಿಟೇಜ್ ಕಲೆಕ್ಷನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಓಲ್ಡ್ ಜನ್ರೇಷನ್ ಡೈಲಿ ಯೂಸ್ ಮಾಡ್ತಾ ಇರೋ ಸಾಮಾನುಗಳು ನೋಡಿದರೆ ನಮ್ಮ ಆ್ಯನ್ಸೆಸ್ಟರ್ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಐಡಿಯಾ ಸಿಗುತ್ತೆ. ನಿಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಬಂದರೆ ಅವ್ರು ಈ ವಸ್ತುಗಳ ಬಗ್ಗೆ ತುಂಬಾ ಸ್ಟೋರೀಸ್ ಹೇಳ್ಬೋದು. ಓಕೆ ಗಾಯ್ಸ್, ಇಲ್ಲೊಂದು ಟಾಯ್ ಕೇರ್ ರೈಡ್ ಅಂತ ಇದೆ. ರೈಡ್ ಆಡ್ತಾ ಇದ್ದಾನೆ ನಮ್ಮ ಅಚ್ಚು, ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆಮೇಲೆ ಇಲ್ಲಿ ಸರ್ಕಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟೋರ್ ಇದೆ. ಒಳಗಡೆ ಏನು ಸಿಗುತ್ತೆ ನೋಡೋಣ ಬನ್ನಿ. ಏನು ತೊಗೋತಿದ್ದೀರಾ ಬ್ರೋ? ಕಾರ್ದ ಎಷ್ಟು ಅಂತೆ? ಒಳಗಡೆ ಟಾಯ್ಸ್ ಎಲ್ಲ ಇದೆ ಗೈಸ್, ಬೇರೆ ಏನೂ ಇಲ್ಲ. ಸೊ ಗೈಸ್, ಅಲ್ಲಿಂದ ರೈಡ್ ಆ್ಯಂಡ್ ರೀಲ್ 5D ಎಕ್ಸ್ಪೀರಿಯನ್ಸ್. ಶೋ ಟೈಮಿಂಗ್ 11:30 AM ಇದೆ. ಇನ್ನೊಂದು 3 ಮಿನಿಟ್ಸ್ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಬೇಗ ಬನ್ನಿ, ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ. ಗೈಸ್, ಒಳಗಡೆ 5D ಥಿಯೇಟ್ರ್ ಇದೆ. ಸೊ ನೀವು 5Dನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಗ್ಲಾಸಸ್ ಕೊಡ್ತಾರೆ. ಆಮೇಲೆ ಚೇರ್ ಶೇಕಿಂಗ್ ಇರುತ್ತೆ, ಒಂಥರ ಮಜಾ ಇರುತ್ತೆ ಗೈಸ್. ರೈಡ್ ಆ್ಯಂಡ್ ರೀಲ್ ಆದಮೇಲೆ ನೆಕ್ಸ್ಟ್ ಬಂದಿರೋದೆ ಹಿಟ್ ಮಾಸ್ಟರ್ ತೆಗೆದು ಕಿಂಗ್ ಕೊಹ್ಲಿ ಅಂತ ಹಾಕ್ಬೇಕಿತ್ತು. ಅದು ಬ್ರೋ, ಇದು ಆಡ್ತೀರಾ? ಅಮೇಝಿಂಗ್. ಹಿಟ್ ಮಾಸ್ಟರ್ ಒಳಗಡೆ ಇದೊಂದು ಆ್ಯಕ್ಟಿವಿಟಿ ಇತ್ತು, ಬಟ್ ಇದು ತಲೆಗೆ ಕೈ ಹಾಕ್ಸ್ಕೊಳ್ಳೋ ಕೆಲಸ ಅಂತ. ನಾನಂತರೂ ಇದನ್ನ ಟ್ರೈ ಮಾಡಿಲ್ಲ. ಏನಿಲ್ಲ ಗೈಸ್, ಬೌಲಿಂಗ್ ಮಷೀನಿಂದ ಬಾಲ್ ಹಾಕ್ತಾರೆ. ಪರ್ ಹೆಡ್ಗೆ 150 ರೂಪೀಸು. 18 ಬಾಲ್ಸ್ ಹಾಕ್ತಾರಂತೆ. ಆಲ್ಮೋಸ್ಟ್ 18 ಬಾಲ್ ಹಾಕ್ಸೋಕ್ಕೆ 15 ಮಿನಿಟ್ಸ್ ಬೇಕು. ಇದನ್ನು ಆಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ವೇಟಿಂಗಲ್ಲಿದ್ದಾರೆ ಒಂದಿಬ್ಬರು. ಆಲ್ಮೋಸ್ಟ್ ಇನ್ನೂ 30 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ. ಸೊ ಬೇಡ ಅಂತ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರೋ. ನೋ ಕಾಮೆಂಟ್ಸ್. ಅಲ್ಲಿಂದ ನಾವು ಬ್ಯಾಗೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗಿರೋದು ಡೈನೋಸರ್ ಥೀಮ್ಡ್ ಲಾಸ್ಟ್ ವರ್ಲ್ಡ್ ಅಂತ. ಗಾಯ್ಸ್, ಹಿಂದೆ ನೋಡಿ ಎಲ್ಲರೂ. ಒಳಗಡೆ ನಿಮಗೆ ರೋರಿಂಗ್ ಸೌಂಡ್ಸು ಆ್ಯಂಡ್ ಜಂಗಲ್ ಅಟ್ಮಾಸ್ಫಿಯರ್ ಎಲ್ಲ ಟುಗೆದರ್ ಸೇರಿ ರಿಯಲ್ ಜುರಾಸಿಕ್ ಅಡ್ವೆಂಚರ್ ಥರ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಮಾಡಿದ್ದಾರೆ. ನೀವೇನಾದರೂ ಡೈನೋಸರ್ ಫ್ಯಾನ್ ಅಥವಾ ಫ್ಯಾಮಿಲಿ ಜೊತೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಲಾಸ್ಟ್ ವರ್ಲ್ಡ್ ಈಸ್ ಡೆಫಿನೆಟ್ಲಿ ಒನ್ ಮಸ್ಟ್ ವಿಸಿಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿರೋದು ಮಿರರ್ ಮೇಜ್ಗೆ.
ಇದೇನಪ್ಪ ಅಂದರೆ ಎಲ್ಲ ಕಡೆನೂ ಮಿರರ್ಸ್ ಇರುತ್ತೆ. ಸೊ ನಿಮಗೆ ನಿಜವಾದ ಪಾತ್ ಯಾವುದು, ರಿಫ್ಲೆಕ್ಷನ್ ಯಾವುದು ಐಡೆಂಟಿಫೈ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಒಂದು ಸ್ಟೆಪ್ ಮುಂದೆ ಇಡ್ತೀರಾ, ಸಡನ್ಲಿ ಮಿರರ್ಗೆ ಬಂಪ್ ಆಗ್ಬೋದು. ಇವ್ರು ಇಲ್ಲಿದ್ದಾರೆ ಅಂದರೆ ಇದು ಎಕ್ಸಿಟು. ಒಂದೇ ಒಂದು ಗ್ಲಾಸ್ನು ಟಚ್ ಮಾಡಿಲ್ಲ ನಾನು, ಏನೂ ಇಲ್ಲ ಅದರಲ್ಲಿ. ಬೇಕು ಅಂತ ಇನ್ನೂ ಹೋಗಿ ಹೊಡ್ಕೊಂಡಿರೋದು ಒಂದು ಗ್ಲಾಸ್. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿರೋದು ಟೈಟಾನಿಕ್ ಎಕ್ಸ್ಪೀರಿಯನ್ಸ್ಗೆ. ನೀವು ಒಳಗಡೆ ಹೋಗ್ತಿದ್ದಂಗೆ ಅದು ನಿಮಗೆ ವರ್ಲ್ಡ್ ಫೇಮಸ್ RMS ಟೈಟಾನಿಕ್ ಶಿಪ್ ಅಂತ ಫೀಲ್ ಕೊಡುತ್ತೆ. ನಿಮಗೆ ನಿಜವಾಗ್ಲೂ ಆ ಫೀಲ್ ಬರಬೇಕಂದ್ರೆ ಜೇಮ್ಸ್ ಕ್ಯಾಮ್ರಾನ್ ಅವರ ಟೈಟಾನಿಕ್ ಮೂವಿ ನೋಡಿರಬೇಕು. ಈ ಮೂವಿ ಏನಾದರೂ ನೋಡಿದರೆ ಈ ಅಟ್ರಾಕ್ಷನ್ ಇನ್ನೂ ಸ್ಪೆಷಲ್ ಅನಿಸುತ್ತೆ. ಎವ್ರಿ ರೂಮ್, ಎವ್ರಿ ಕಾರ್ನರ್ ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ. ಅದಕ್ಕೆ ಫೋಟೋಸ್ ಆ್ಯಂಡ್ ಯೂಟ್ಯೂಬ್ ಬಿ-ರೋಲ್ ಶೂಟ್ ಮಾಡೋಕ್ಕೂ ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಒಳಗಡೆ ಹೋದಾಗ ಅಲ್ಲಿರೋ ಥೀಮ್ಡ್ ಇಂಟೀರಿಯರ್ಸು, ಲೈಟಿಂಗ್ಸು, ಸೌಂಡ್ ಎಫೆಕ್ಟ್ಸು ಆ್ಯಂಡ್ ಶಿಪ್ ಡಿಸೈನ್ ನೋಡಿದ್ರೆ ಮೂವಿ ಸೆಟ್ಟಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನೀವೂ ನೋಡ್ಕೊಂಡು ಬನ್ನಿ. ಗೈಸ್, ಜಾಕ್ ಆ್ಯಂಡ್ ರೋಸ್ನ ಮೋಸ್ಟ್ ಫೇಮಸ್ ಪೋಸ್ ಯಾರಿಗೆಲ್ಲ ನೆನಪಿರಲ್ಲ ಹೇಳಿ? ನೀವು ನಿಮ್ಮ ಪಾರ್ಟ್ನರ್ ಜೊತೆ ಬಂದಿದ್ರೆ ಆ ಪೋಸ್ನ ನಿಮ್ಮ ಗ್ಯಾಲರಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಈ ಚಾನ್ಸ್ ನನಗೂ ಸಿಕ್ತು. ನನ್ನ ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸ. ಸೊ ನೋಡೋದಾಯಿತು, ಆಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಆ್ಯಕ್ಟಿವಿಟೀಸ್ ಹತ್ರ ಹೋದ್ವಿ. ಕಾವ್ಯ, ಸೇ ಹಾಯ್ ಕಾವ್ಯ. ತಲೆ ಗಿರಾ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೈಡ್. ಕೆಳಗೆ ಹೋಗ್ತೈತೆ, ಮೂವ್ ಆಗ್ತೈತೆ ನೋಡಿ. ಓಕೆ ಗಾಯ್ಸ್, ಇನ್ನೇನು ರೈಡ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಒಂದು ಟೈಮ್ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಕ್ಯಾಮ್ರಾ ಹಿಡ್ಕೋಬೋದು ಅಂತ ಅನ್ನಿಸ್ತು. ಸೊ ರಿಸ್ಕ್ ತಗೊಂಡು ನೆಕ್ಸ್ಟ್ ಟೈಮ್ ಕ್ಯಾಮ್ರಾನ ಹಿಡ್ಕೋತಾ ಇದ್ದೀನಿ. ಅಚ್ಚೇಶ್ವರ ಈಗಲ್ಲ, ತಡಿ, ಇನ್ನೊಂದು ಸ್ವಲ್ಪ ದಿಕ್ಕು ತೋರ್ಸೋಣ. ಮಮ್ಮಿ ಎಲ್ಲಿ ಸಟ್ಪಟ್ಟು. ನನ್ನ ಕೈಲಾಯ್ತಾ ಇಲ್ಲ. ಅಪ್ಪ ನನ್ನ ಯಾಕೆ ಕವಿ ಎದುರ್ತಾ ಇದೆಯಾ? ಹಂಗೆ ಆಗ್ಬೇಕಂತ ಅಚ್ಚು. ಅಲ್ಲ ಟ್ಯಾಂಕ್ ಹೆಚ್ಚಿನ. ಬಾರೋ ರಣಧೀರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಅಚ್ಚುಧೀರ. ಬರೀ ಇಂಥದೆಯ. ಹಾರ್ಸ್ ರೈಡಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಹೋಗಿರೋದೆ ರಾಕ್ ಕ್ಲೈಂಬಿಂಗ್ಗೆ. ಆಗುತ್ತವರು ನೋಡೋಣ ಎಷ್ಟೊತ್ತಾಗುತ್ತೋ. ಗೈಸ್, ಜೀವನದಲ್ಲಿ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ. ಫಿಸಿಕಲ್ ಹೆಲ್ತ್ ಏನಾದರೂ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ಸೀರಿಯಸ್ಲಿ. ರಾಕ್ ಕ್ಲೈಂಬಿಂಗು ನಿಮಗೆ ವಿಡಿಯೋದಲ್ಲಿ ನೋಡೋಕ್ಕೆ ತುಂಬಾ ಈಸಿಯಾಗಿ ಕಾಣಿಸ್ತಾ ಇರ್ಬೋದು. ಬಟ್ ಏನು ಗೊತ್ತಾ ಗೈಸ್, ಅನುಭವಿಸದೆ ಅರಿವು ಆಗುವುದಿಲ್ಲ ಅಂತಾರಲ್ಲ, ಅದು 100% ನಿಜ. ನಾನು ಇದನ್ನು ಕ್ಲೈಂಬ್ ಮಾಡೋಕ್ಕೆ 2 ಮಿನಿಟ್ಸ್ ತೊಗೊಂಡೆ. ಸ್ಟಾರ್ಟಿಂಗ್ ಇನಿಷಿಯಲಿ ಕಷ್ಟ ಅನಿಸ್ತು, ಬಟ್ ಹೋಗ್ತಾ ನನಗೇನು ಹಾರ್ಡ್ ಅನಿಸ್ಲಿಲ್ಲ. ಸೊ ಈಸಿಯಾಗಿ ಕ್ಲೈಂಬ್ ಮಾಡಿದೆ ನಾನು ಇದನ್ನ. ವೈಟ್ ಕಲರ್ ಇಟ್ಕೊಳ್ಳಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್, ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ, ಫಿಸಿಕಲ್ ಹೆಲ್ತ್ನ ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಈಗೆಲ್ಲ ವಯಸ್ಸಾದಾಗ ತುಂಬಾ ಉಪಯೋಗ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಹೋಗ್ತಾ ಇರೋದು ಜಿಪ್ಲೈನ್ಗೆ.
ಬ್ರೋ ಜಿಪ್ ಲೈನಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕೆ ಯೂಶ್ವಲಿ ಬಿಡಲ್ಲ, ಬಟ್ ನಾನು ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಹಂಗೋ ಹಿಂಗೋ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ. ಜಿಪ್ ಲೈನ್ ಎಲ್ಲ ಮುಗಿಸ್ಕೊಳ್ಳೋದ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಅಷ್ಟರಲ್ಲಿ ಎಲ್ರಿಗೂ ಹಸುವಾಗಿತ್ತು ಅಂತ ಊಟ ಮಾಡೋಕ್ಕೆ ಹೋದ್ವಿ. ನಾವು ಇವಾಗ ಇರೋದು ಫುಡ್ ಕೋರ್ಟ್ ಏರಿಯಾ. ನಾವು ಟಿಕೆಟ್ಸ್ನ ಬುಕ್ ಮಾಡಬೇಕಾದ್ರೆ ಬಫೆಟ್ನ ಚೂಸ್ ಮಾಡಿಲ್ಲ, ಬರೀ ಟಿಕೆಟ್ಸ್ ಅಷ್ಟೇ ಬುಕ್ ಮಾಡಿದ್ವಿ. ಸೊ ನಾನು ಲಾಸ್ಟ್ ಟೈಮ್ ವಂಡರ್ಲಾ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಬಫೆಟ್ ಬುಕ್ ಮಾಡಿ ಫುಡ್ ಚೆನ್ನಾಗಿರಲಿಲ್ಲ. ಸೊ ಬೇಡ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಬಟ್ ಸ್ಟಿಲ್ ಇಲ್ಲೂ ಫುಡ್ ಅಷ್ಟೊಂದು ಚೆನ್ನಾಗಿಲ್ಲ, ತುಂಬಾ ಕಾಸ್ಟ್ಲಿ ಇತ್ತು. ಒಂಥರ ಪಿ ಜಿ ಫುಡ್ ನೆನಪಾಗೋಯ್ತು ನನಗಂತೂ. ಸೊ ನೀವೇನಾದರೂ ಬರ್ತಾಯಿದ್ರೆ ನೆಕ್ಸ್ಟ್ ಟೈಮು ಬಫೆಟ್ನ ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಹೇಳಿ. ಫುಡ್ಡೆಲ್ಲನೂ ತುಂಬಾ ಕಾಸ್ಟ್ಲಿ ಇದೆ. 300 ರೂಪಾಯಿ ಕೆಳಗೆ ಯಾವುದೂ ಇಲ್ಲ. ದುಡ್ಡು ಹೋದರೆ ಹೋಗಲಿ ಅಂತ ದುಡ್ಡು ಕೊಟ್ಟರು ಫುಡ್ ಸ್ಯಾಟಿಸ್ಫೈ ಆಗೋ ಲೆವೆಲ್ಗೆ ಯಾವುದೂ ಇಲ್ಲ ಇಲ್ಲಿ. ಟು ಬಿ ಆನೆಸ್ಟ್ಲಿ ಗೈಸ್, ಇಲ್ಲಿರೋ ಫುಡ್ ಅಂತೂ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ನೀವು ಅಷ್ಟೊಂದು ದುಡ್ಡು ಕೊಟ್ಟರು ಫುಡ್ ಚೆನ್ನಾಗಿಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅನಿಸ್ತು. ಬಟ್ ಹಸುವಾಗಿರೋ ಕಾರಣಕ್ಕೆ ಏನೋ ಒಂದು ತಿನ್ನಬೇಕು ಅಂತ ತಿಂದಿರೋದು ನಾವು. ಗೈಸ್, ಹಾಂಟೆಡ್ ಹೌಸು ನಾನು 2016 10 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಅವಾಗ ಓಪನ್ ಇತ್ತು, ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಓಪನ್ ಇಲ್ಲ. ಗೈಸ್, ಜಾಲಿವುಡ್ ಜರ್ನಿ ಇಲ್ಲಿಗೆ ಮುಗ್ದಿಲ್ಲ. ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ ನಾನು ಈ ವಿಡಿಯೋನ 2 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ವಾಟರ್ ಪಾರ್ಕ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಸೆಕೆಂಡ್ ಪಾರ್ಟಲ್ಲಿ ವಾಟರ್ ಪಾರ್ಕ್ ಅಂತೂ ತುಂಬಾ ಮಜಾ ಇದೆ. ಸೊ ನಾನು ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18 ಸೈನಿಂಗ್ ಆಫ್. ಲೈಫ್ ಇಸ್ ಟೂ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.